ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇವತ್ತಿನ ರೆಸಿಪಿ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಉದ್ದಿನ ವಡೆ ಮಾಡೋ ವಿಧಾನ ತೋರಿಸ್ತೀನಿ. ಇಲ್ಲಿ ನಾನು ಕೊತ್ತಂಬರಿ ಕಾಳನ್ನ 2 ಸ್ಪೂನಷ್ಟು ತೊಗೊಂಡಿದ್ದೀನಿ, 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ಒಂದು 20ರಿಂದ 25 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಮನೇಲಿ ಖಾರ ತಿನ್ನಲ್ಲ ಅನ್ನೋದಿದ್ರೆ ನೀವು ಸ್ವಲ್ಪನೇ ತೊಗೊಳ್ಳಿ. ಇಲ್ಲಿ ನಾನು ಶುಂಠಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ನೋಡ್ಬೋದು. ಇಲ್ಲಿ ನಾನು ಅದ್ರ ಜೊತೆಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಹಿಡಿಯಷ್ಟು, ಒಂದಿಷ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ನಾನು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆನೂ ಹಾಕಿದ್ದೀನಿ ಇದರಲ್ಲಿ. ಇದನ್ನು ನಾನು 3 hours ನೆನೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ನಾನು ಹಾಕ್ಕೊಂಡಿದ್ದು, ನೈಟ್ ಇಲ್ಲ. ಇವಾಗ ಇದು ನಾನು ತೊಗೊಂಡಿರೋ ಐಟಮ್ಸ್ ಎಲ್ಲ ನಾನು ಮಿಕ್ಸಿ ಆಡ್ಕೋಬೇಕು. ಇದೂ ಅಷ್ಟೇ, ಇದನ್ನು ತರತರಿಯಾಗಿ ಮಿಕ್ಸಿ ಆಡಿಸ್ಕೊಳ್ಳಿ. ಇದೂ ಅಷ್ಟೇ, ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ಳಿ ಮಿಕ್ಸಿನ. ನೋಡಿ, ಈ ಥರ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ನಾನು ನೆನೆ ಹಾಕಿರೋದನ್ನು 1/4 kg ಮೂರನ್ನೂ, ಉದ್ದಿನಬೇಳೆ 1/4 kg, ಹೆಸರುಬೇಳೆ 1/4 kg, ಕಡಲೆಬೇಳೆ 1/4 kg ಅಷ್ಟು ನಾನು ನೆನೆ ಹಾಕಿದ್ದೀನಿ. ಇದ್ರ ಮೇಲೆ ನಾನು ಸ್ವಲ್ಪ ಅಜ್ವಾನ ಹಾಕಿದ್ದೀನಿ ಮೇಲೆ. ಇದನ್ನು ಇವಾಗ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಇಷ್ಟು ನುಣ್ಣಗೆ ನೀವು ಮಿಕ್ಸಿ ಆಡಿಸ್ಕೋಬೇಕಾಗತ್ತೆ. ಖಾರನೂ ರುಬ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನಾನೊಂದು ಇಲ್ಲಿ 1 ಚಮಚಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಇವಾಗ 1 ಪಿಂಚಷ್ಟು ಸೋಡಾ ಹಾಕ್ಕೊಳ್ಳಿ. ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು. ಇದಕ್ಕೆ ಸ್ವಲ್ಪ ನೀವು ಕಾದಿರೋ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನಾನು ಒಂದು ಅರ್ಧ kg ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ನೋಡಿ, ಈ ಥರ ನೀವು ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದ್ಬಿಟ್ಟು ಈ ಥರ ಎಣ್ಣೆಗೆ ಬಿಡಬೇಕು. ಆ ಥರ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಶೇಡಲ್ಲಿ ಬರ್ತಾಯಿದೆ ಅಂತಂದು ಈ ಥರನೇ ನೀವು ಬೇಯಿಸ್ಕೋಬೇಕು. ಬ್ರೌನಾಗಿ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬ್ರೌನಾಗಿ ಬಂದರೆ ನಿಮಗೆ ಚೆನ್ನಾಗಿ ಬೆಂದಿದೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತ ಅರ್ಥ. ಫೈನಲಿ ಉದ್ದಿನ ವಡೆ ಈಸ್ ರೆಡಿ. ನೋಡಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು ಈ ಥರ ಬ್ರೌನ್ ಶೇಡಲ್ಲಿ ಬರಬೇಕು. ಜೊತೆಗೆ ಕಾಯಿ ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು ಅಂತ. ಈ ಥರ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಮನೇಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಟ್ರೈ ಮಾಡಿ. ಹೇಗಿದೆ ಅಂತ ಹೇಳ್ರಿ. ಟೇಸ್ಟು ಸೂಪರ್ ಆಗಿದೆ. ನೀವು ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ. ಥ್ಯಾಂಕ್ ಯು. ಗರಿಗರಿಯಾದ ಉದ್ದಿನ ವಡೆ ಇಸ್ ರೆಡಿ. ನೋಡಿ ಹೇಗಿದೆ ಅಂತಂದ್ಬಿಟ್ಟು. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ನೋಡಿದ್ರಲ್ಲ ಗೈಸ್ ಹೇಗಿತ್ತು ಅಂತ ಉದ್ದಿನ ವಡೆ ರೆಸಿಪಿ. ಸೊ ಯಾರೆಲ್ಲ ನೋಡ್ತಿದ್ದೀರೋ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ರಂಗೋಲಿ ಡಿಸೈನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡ್ತಿರ್ಬೋದು ನೀವಿಲ್ಲಿ 10 ಅಂಕಿದು 2 ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಅಂಕಿ ಬಿಟ್ಕೊಂಡು ಕೊನೆಗೆ 2ಕ್ಕೆ ಸ್ಟಾಪ್ ಮಾಡಿದ್ದೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಹೀಗೆ ಎಳ್ಕೊಂಡ್ಬಿಟ್ಟು, ಆಯಿತಾ, ಇದೇ ಥರ ಈಗ ನಾನು ಮಾಡ್ತಾಯಿದ್ದೀನಲ್ಲ ಅದೇ ಥರನೇ ಈಗ ಮತ್ತೆ ಇಲ್ಲಿಂದ ತೊಗೊಂಡ್ಬಿಟ್ಟು ಈಗ ಆ ಲೈನ್ ಇದೆಯಲ್ಲ ಆ ಚುಕ್ಕಿಗೆ ಎಂಡ್ ಮಾಡಿ ಅಲ್ಲಿಂದ ಈಗ ನೋಡ್ತಿದ್ರಲ್ಲ ಈ ಥರ ಎಳ್ಕೊಂಬಿಟ್ಟು ಇಲ್ಲಿಗೆ ಎಂಡ್ ಮಾಡಿ. ಆಯಿತಾ, ಇದೇ ಥರ ಸೇಮ್ ಸ್ಟೆಪ್ ಆ ಒಂದು ಡಿಸೈನನ್ನು ಹಾಗೆ ಮಾಡಿ. ನೋಡಿದ್ರಲ್ಲ ಹೇಗೆ ಬರ್ತಾಯಿದೆ ಅಂತ. ಈ ಥರನೇ ಇಲ್ಲಿಂದ ಮತ್ತು ಇಲ್ಲಿಗೆ ಗೆರೆ ಎಳ್ಕೊಂಡು ಬನ್ನಿ. ಆಯಿತಾ, ಇಲ್ಲಿ ತನಕ ಬರಬೇಕು. ಇವಾಗ ನೋಡಿ, ಇಲ್ಲಿಂದ ನಾನು ತೊಗೊಳ್ತಾ ಇದ್ದೀನಿ. ಈ ಒಂದು ಅಂಕಿಯಿಂದ ಇಲ್ಲಿಗೆ ಎಂಡ್ ಮಾಡಿ
ಮತ್ತು ಅದೇ ಅಂಕಿಯಿಂದ ಕಂಟಿನ್ಯೂ ಮಾಡಿ ಆಯಿತಾ. ಇಲ್ಲಿಂದ ಬಂದುಬಿಟ್ಟು ಸೀದಾ ಮತ್ತೆ ಹಂಗೆ ನೀಟಾಗಿ ಆ ಅಂಕಿಯಿಂದ ಈ ಥರ ಎಳ್ಕೊಂಡು ಎಂಡ್ ಮಾಡಬೇಕು. ಇದೇ ಥರ ಅದು ನೆಕ್ಸ್ಟ್ ಅಂಕಿಯಿಂದನೂ ಸ್ಟಾರ್ಟ್ ಮಾಡಿ. ಹೀಗೆ ನಾನು ತೋರಿಸಿದನ್ನು ಅದೇ ಥರನೇ ನೀವು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನೋಡಿದ್ರಲ್ಲ, ಇನ್ನೂ ಒಂದು ಅಂಕಿ ಇದೆ, ಆ ಅಂಕಿಯಿಂದನೂ ಸೇಮ್ ಎಳ್ಕೊಂಡ್ಬಿಟ್ಟು ಹೀಗೆ ಬಂದು ಮತ್ತೆ ಸ್ಟಾರ್ಟ್ ಮಾಡಿ ಅಲ್ಲಿಂದ ಈ ಅಂಕಿಗೆ ಕ್ಲೋಸ್ ಮಾಡಬೇಕು. ನೋಡಿದ್ರಲ್ಲ, ಈ ಥರನೇ ಇದ್ರ ಆಪೋಸಿಟ್ ಮಾಡಬೇಕು ಆಯಿತಾ. ಮಾಡ್ಕೊಂಡು ಬನ್ನಿ, ನೆಕ್ಸ್ಟ್ ತೋರಿಸ್ತೀನಿ. ಈ ಥರ ಬರುತ್ತೆ ಫೈನಲ್ ರಂಗೋಲಿ ಡಿಸೈನ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಈ ರಂಗೋಲಿ ಅಂತ. ಟ್ರೈ ಮಾಡಿ. 10ರಿಂದ 2ಕ್ಕೆ ಸ್ಟಾಪ್ ಮಾಡೋದು ತುಂಬ ಚೆನ್ನಾಗಿ. ಈವ್ನಿಂಗ್ ಆಯಿತು, ಇವಾಗ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಳ್ತಿದ್ದೀನಿ. ಆದರೆ ಇವಾಗ ನಮ್ಮ ಯಜಮಾನ್ರು ಲೇಸ್ ತೊಗೊಂಬಂದಿದ್ದಾರೆ ತಿನ್ನೋಕ್ಕೆ ಅಂತ. ನಾನು ಖಾಲಿ ಲೇಸ್ ತಿನ್ನೋದೇನು ಅಂತ ಅಂದ್ಬಿಟ್ಟು ಹಾಗೆ ಒಂದು ಚಿಕ್ಕದಾಗಿ ರೆಸಿಪಿ ಮಾಡಿದ್ದೀನಿ, ನಿಮ್ಮ ಮುಂದೆ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನಾ ನೋಡಿದ್ರಲ್ಲ ಹೇಗಿತ್ತು ಅಂತ ಲೇಸ್ ರೆಸಿಪಿ. ಓಕೆ, ಇವೆಲ್ಲನೂ ನೀವು ಟ್ರೈ ಮಾಡಿ, ಮನೇಲಿರುವಾಗ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇವಾಗ ವಿಡಿಯೋನ ಎಂಡ್ ಮಾಡೋ ಟೈಮ್. ಮತ್ತು ನಾಳೆ ಇನ್ನೊಂದು ವ್ಲಾಗಲ್ಲೇ ಸಿಗ್ತೀನಿ. ಓಕೆ, ಗುಡ್ ನೈಟ್ ಗೈಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಹೊಸಬ್ರು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆದರೆ ನೀವು ಸೈಡಲ್ಲಿರೋ ಬೆಲ್ಲೈಕನ್ನ ನೀವು ಟಚ್ ಮಾಡಿದ್ರೆ ನಿಮಗೆ ನನ್ನ ಯಾವುದೇ ವಿಡಿಯೋ ಬಂದ್ರೂ ನಿಮಗೆ ಫಸ್ಟ್ ಬರುತ್ತೆ ನೋಟಿಫಿಕೇಷನು. ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಗುಡ್ ನೈಟ್.